ಇವತ್ತು ಅಕ್ಕಿ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದನ್ನು ಬಿಟ್ಟು ಯಾರೋ ಬಿಗ್ ಬಾಸ್ನ ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ ಅಂತ ಈ ಮನೆಯಿಂದ ತಿಂಡಿ ಆ ಮನೆ ತಿಂಡಿ ಈ ಮನೆ. ಈಗ ನೆಕ್ಸ್ಟ್ ಯಾರ ಮನೆ ತಿಂಡಿ ಗೊತ್ತಿಲ್ಲ. ನಾನು ಈ ವೈಲ್ಡ್ ಕಾರ್ಡಲ್ಲಿ ಬರ್ತಾರಲ್ಲ, ನೆಕ್ಸ್ಟ್ ಪರಮೇಶ್ವರು ಅವ್ರ ಮನೇಲಿ ತಿಂಡಿ. ಪಕ್ಕ ನೋಡಿ, ನಾನು ಹೇಳ್ದಲ್ಲ, ನಾನು ಹೇಳಕ್ಕೆ ಮುಂಚೆನೇ ಕರೆಕ್ಟ್. ಪರಮೇಶ್ವರ್ ಮನೆಯಲ್ಲೂ ಇವಾಗ ತಿಂಡಿಗೆ ಅರೇಂಜ್ ಆಗಬೇಕು. ಅವರು ಇದಾಯಿತು, ಇವರು ಒಕ್ಕಲಿಗರಾಯಿತು, ಅವರು ಕುರುಬರಾಯಿತು, ನೆಕ್ಸ್ಟು ದಲಿತರು, ಆಮೇಲೆ ಲಿಂಗಾಯತರು, ಆಮೇಲೆ ಸಾಬ್ರು ಫೇವರೇಟ್, ಕಾಂಗ್ರೆಸ್ ಫೇವರೇಟ್ ಸಾಬ್ರು ಜಮೀರಣ್ಣ ಬಿರಿಯಾನಿ, ಅಚ್ಚಾ ಬಿರಿಯಾನಿ ಕರೋ ಅಂತೇಳಿ ಜಮೀರ್ ಮನೆಗೆ ಹೋಗ್ಬೇಕಾಗ್ತದೆ. ಅಚ್ಚಾ ಬಿರಿಯಾನಿ, ಅಚ್ಚಾ ಕಬಾಬ್, ಶೀಖ್ ಕಬಾಬ್ ಅಂದರೆ ಬ್ರೇಕ್ಫಾಸ್ಟಲ್ಲೇ ಮುಗ್ದೋಗ್ತದೆ. ರಾಜ್ಯದ ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. ಇದನ್ನು ವಿಧಾನಸಭೆಯಲ್ಲಿ ಮೊದಲ ದಿನವೇ ನಾವು ಉತ್ತರ ಕರ್ನಾಟಕ ಮತ್ತು ಬೆಳೆ ಹಾನಿ ಬಗ್ಗೆ, ಈ ಗೇಟ್ಗಳನ್ನು ರಿಪೇರಿ ಮಾಡೋದ್ರ ಬಗ್ಗೆ ಈಗಾಗಲೇ ನಾನು JDS ಜೊತೆನೂ ಚರ್ಚೆ ಮಾಡಿದ್ದೀನಿ, ವಿಜಯೇಂದ್ರ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಮೊದಲೇ ನಾವು ಇದನ್ನು ವಿಚಾರ ತೆಗೆದುಕೊಂಡು ರೈತರ ಪಾಲಿಗೆ ಸತ್ತಂಥ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀರಿ. ಬೀದಿಗಿಳಿದು ಹೋರಾಟ ಮಾಡೋಕ್ಕೂ ಈಗ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಈಗೆಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಯಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ನಾನು ಕೂಡ ಹೋರಾಟಕ್ಕೆ ಹೋಗಿದ್ದೆ, ಸಭೆಗಳಿಗೆ ಹೋಗಿ ಬಂದಿದ್ದೀನಿ. ವಿಜಯೇಂದ್ರ ಅವರು ಕೂಡ ಹೋಗಿ ಬಂದಿದ್ದಾರೆ ಸಭೆಗಳಿಗೆ. ಮೋಸ್ಟ್ಲಿ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗೋವಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷರ ಜೊತೆ ಮಾತಾಡ್ತೀನಿ. ಒಂದು ಹೋರಾಟವನ್ನು ಹೊರಗಡೆನೂ ಹೋರಾಟ ಮಾಡ್ತೀರಿ, ವಿಧಾನಸಭೆ ಒಳಗಡೆನೂ ರೈತರ ಪರವಾಗಿ ಹೋರಾಟ ಮಾಡ್ತೀರಿ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಬಿಟ್ಟು ನಿಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ಗೋಸ್ಕರ ಇಡೀ ರಾಜ್ಯದ ಜನರ, ರೈತರ ಅನ್ನ ಕಿತ್ಕೊತಾ ಇದ್ದಾರೆ. ಅನ್ನ, ಅವ್ರ ಬ್ರೇಕ್ಫಾಸ್ಟನ್ನು, ಅವರ ತಿಂಡಿ, ಅನ್ನಕ್ಕೆ ದ್ರೋಹ ಬಗೆತಾ ಇದ್ದಾರೆ. ಇಡೀ ರಾಜ್ಯದ ರೈತರ ಅನ್ನಕ್ಕೆ, ಅವರ ಬ್ರೇಕ್ಫಾಸ್ಟ್ಗೆ ಕನ್ನ ಹಾಕಿದ್ದೀರ ನೀವು. ಇದರ ವಿರುದ್ಧ ಹೊರಗಡೆ ಮತ್ತು ವಿಧಾನಸಭೆ ಒಳಗಡೆ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ.